ನಿಜ ಹೇಳು, ಹೀಗ್ ಹೇಳು ಅಂತ ನಿನಗ್ ಯಾರು ಹೇಳ್ಕೊಟ್ರು? ತಾತನಾ? ಮತ್ತೆ ಅದು 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 ಸೂಪರ್ ಮ್ಯಾನ್. ಕೆಲವೊಬ್ರಿಗೆ ಈ ಸಾರಿ ಮತ್ತೆ ಥ್ಯಾಂಕ್ಸ್ ಅನ್ನೋದ್ ಬಿಟ್ರೆ ಬೇರೆ ಶಬ್ದನೇ ಗೊತ್ತಿಲ್ಲ ಅನ್ಸುತ್ತೆ ಡಿಂಪು. ಮತ್ತೆ ಸಾರಿ ಕೇಳ ತಪ್ಪ ಸೂಪರ್ ಮ್ಯಾನ್? ತಪ್ಪಲ್ಲ ಪುಟ್ಟ, ಆದ್ರೆ ಫ್ರೆಂಡ್ಶಿಪ್ ಅಲ್ಲಿ ಸಾರಿ ಥ್ಯಾಂಕ್ಸ್ ಇವೆಲ್ಲ ಬೇಕಾಗಲ್ಲ. ಫ್ರೆಂಡ್ಸ್ ಹತ್ರ ಯಾರಾದ್ರೂ ಸಾರಿ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾರಾ? ಅಂದ್ರೆ ನಮ್ ಫ್ರೆಂಡ್ಸಾ? ಆಗ್ಲೇ ಫ್ರೆಂಡ್ಸ್ ಆದ್ವಲ್ಲ, ಯಾಕೆ ಅಲ್ವಾ? ಓ ಹೌದು ಹೌದು, ನೀನು ನನ್ ಬೆಸ್ಟ್ ಫ್ರೆಂಡ್. ನನ್ ಜೊತೆ ಆಟ ಆಡಿದ್ಯಾ ಅಲ್ವಾ? ಎಸ್. ಒಂದೇ ನಿಮಿಷ ಬಂದೆ. ಪಿಜ್ಜಾ ಸೂಪರ್ ಮ್ಯಾನ್ ತಂದ್ಕೊಟ್ಟಿತ್ತು. ನಿನಗ್ ತಂದ್ಕೊಡು ಅಂತ ಅವ್ರು ಹೇಳಿದ್ದಲ್ಲ, ನಾನೇ ತಂದಿದ್ದು. ನಾವು ಫ್ರೆಂಡ್ಸ್ ಅಲ್ವಾ, ಶೇರ್ ಮಾಡ್ಕೊಂಡು ತಿನ್ನೋಣ. ಥ್ಯಾಂಕ್ಸ್ ಪುಟ್ಟ, ಬಟ್ ಇದನ್ನ ನೀನೇ ತಿನ್ನು. ಫ್ರೆಂಡ್ಶಿಪ್ ಅಲ್ಲಿ ಥ್ಯಾಂಕ್ಸ್ ಸಾರಿ ಎಲ್ಲ ಬೇಕಾಗಿಲ್ಲ ಅಂದೆ, ಈಗ ನೋಡಿದ್ರೆ ಥ್ಯಾಂಕ್ಸ್ ಅಂತಿದ್ಯಾ? ಹೌದಲ್ವಾ? ಸಾರಿ ಪುಟ್ಟ. ಮತ್ತೆ ಸಾರಿನಾ? ಇಲ್ಲ ಇಲ್ಲ, ಮತ್ತೆ ಕೇಳಲ್ಲ. ನೋ ಸಾರಿ ನೋ ಥ್ಯಾಂಕ್ಸ್, ಓಕೆನಾ? ಓಕೆ. ಏನ್ ಗೊತ್ತಾ ಪುಟ್ಟ, ಈ ಪಿಜ್ಜಾ ಬರ್ಗರ್ ಇದೆಲ್ಲ ಒಳ್ಳೇದಲ್ವೇ ಅಲ್ಲ. ನಾವ್ ಇದನ್ ತಿಂತಿರೋ ಹಾಗೇನೆ ಅದು ನಮ್ ಹೆಲ್ತ್ ನ ತಿಂತಾ ಇರತ್ತೆ, ಗೊತ್ತಾ? ಹೌದಾ? ಅದ್ರ ಬದ್ಲು ನಮ್ ಮನೇಲೆ ಮಾಡೋಂಥ ಎಷ್ಟು ರುಚಿ ರುಚಿಯ ತಿಂಡಿಗಳಿದೆ ಗೊತ್ತಾ ನಿನ್ಗೆ? ಚಕ್ಲಿ, ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು, ಪಾಯಸ ಇವೆಲ್ಲ ತಿನ್ನಕ್ಕೆ ಎಷ್ಟು ರುಚಿಯಾಗಿರತ್ತೆ ಗೊತ್ತಾ? ಹೆಲ್ತ್ ಹಾಳಾಗಲ್ಲ. ಹೌದಾ? ಹಿಂಗವೆಲ್ಲ ಮಾಡಕ್ ಬರುತ್ತಾ? ಬರತ್ತೆ. ಮತ್ ನನ್ಗೂ ಮಾಡ್ಕೊಡು. ಸರಿ, ಯಾವತ್ತಾದ್ರೂ ನಿಂಗ್ ಮಾಡ್ಕೊಡ್ತೀನಿ. ಯಾವತ್ತೋ ಯಾಕೆ, ಇವತ್ತೇ ಮಾಡ್ಕೊಡು, ಈಗ್ಲೇ ಮಾಡ್ಕೊಡು. ನನ್ಗೆ ಪಿಜ್ಜಾ ಬೇಡ, ನನ್ಗೆ ಚಕ್ಲಿ ಕೋಡ್ಬಳೆ ಮಾಡ್ಕೊಡು. ಪ್ಲೀಸ್ 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 ಸೂಪರ್ ಮ್ಯಾನ್, ನೀ ನನ್ ಫ್ರೆಂಡ್ ಅಲ್ವಾ, ಪ್ಲೀಸ್. ಇಲ್ಲ ಪುಟ್ಟ, ನಾನು ಅಡ್ಗೆ ಮನೆಗೆ ಹೋಗೋ ಹಾಗಿಲ್ಲ, ಮತ್ತೆ ಯಾವತ್ತಾದ್ರೂ ಮಾಡ್ಕೊಡ್ತೀನಿ. ಅಜ್ಜಿ ಬೈತಾರೆ ಅಂತ ನಿಂಗ್ ಟೆನ್ಷನ್ ಅಲ್ವಾ? ಅಜ್ಜಿ ಯಾವ್ದೋ ಮೀಟಿಂಗ್ ಅಲ್ಲಿ ಬಿಸಿ ಇದಾರೆ, ಅವ್ರಿಗೆ ಗೊತ್ತಾಗಲ್ಲ. ಬಾ ನೀನು, ಬಾ. ಅಯ್ಯೋ ಡಿಂಪು, ಡಿಂಪು ನನ್ ಮಾತ್ ಕೇಳು. ತಗೊಳ್ಳಿ, ಇದನ್ ಕುಡೀರಿ, ನೆನ್ಪಿನ ಶಕ್ತಿ ಜಾಸ್ತಿ ಆಗತ್ತೆ. ಏನೇ ಅದು? ಹಾಗಲ್ಕಾಯಿ ಜ್ಯೂಸು. ಇದ್ರ ಬದಲಿಗೆ ಒಂಚೂರು ವಿಷಾನೇ ಕುಡಿಬಹುದಲ್ವಾ? ವಿಷ ಕುಡಿದ್ರೆ ಯಮಧರ್ಮರಾಜ ಬರ್ತಾನೆ, ಇದನ್ ಕುಡಿದ್ರೆ ಜೊತೆಗಿರೋ ಶುಗರ್ ರಾಕ್ಷಸ ಓಡೋಗ್ತಾನೆ. ಕುಡಿಲೇಬೇಕೆ ಯಶೋದ? ಸುಮ್ನೆ ಕುಡೀರಿ. ಆಯ್ತಾಯ್ತು, ನೀನು ಕೋಪ ಮಾಡ್ಕೋಬೇಡ. ನೀನ್ ಹೇಳಿದ್ಮೇಲೆ ಬಿಡಕ್ಕಾಗತ್ತಾ? ಕುಡು ಕುಡು ಕುಡು. ರೀ, ಕುಡಿಲೇಬೇಕು, ಕುಡೀರಿ ಅಷ್ಟೇ. ಕುಡಿತೀನಿ ಕುಡಿತೀನಿ. ಯಶೋದ, ಇದನ್ನ ಕೂತ್ಕೊಂಡು ಕುಡಿದ್ರೆ ಅಷ್ಟು ರುಚಿಯಾಗಿರಲ್ವಂತೆ, ನಿಂತ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತಂತೆ. ಯಶೋದ, ನೀನು ಕೂತ್ಕೊಂಡು ಪೇಪರ್ ಓದು, ಓಡಾಡ್ಕೊಂಡು ಕುಡಿದ್ರೆ ಇನ್ನೂ ರುಚಿಯಾಗಿರುತ್ತಂತೆ. ನೀನ್ ಕೂತ್ಕೊ ಕೂತ್ಕೊ, ಹಾಗೆ ಪೇಪರ್ ತಗೋ. ವೆರಿ ಗುಡ್, ತುಂಬಾ ಚೆನ್ನಾಗಿ ರುಚಿ ಮಾಡ್ತೀಯ. ಆ ಗಿಡಕ್ಕೆ ಇನ್ನೂ ಶುಗರ್ ಬಂದಿಲ್ಲ, ಅದಕ್ಕೆ ಯಾಕೆ ಹಾಕ್ತೀರಾ? ಇಲ್ಲಪ್ಪ, ಗಿಡಗಳಿಗೆ ಕಹಿ ಇರೋದು ಗೊತ್ತಾಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡೋಣ ಅಂತ ಹೋದೆ ಅಷ್ಟೇ. ಟೆಸ್ಟ್ ಮಾಡಿ ಸಾಕು, ಬಾಯಿ ಮುಚ್ಕೊಂಡು ಕುಡೀರಿ. ಆಯ್ತು, ಕುಡಿತೀನಿ. ಟಿಪ್ಪು ಟಿಪ್ಪು ಪ್ಲೀಸ್, ನಂಗೆ ಆಸೆ ಆಗ್ತಿದೆ. ಆಗಲ್ಲ ಪುಟ. ಆಗಲ್ಲ ಅಂತ ಹೇಳ್ಬೇಡ, ನಂಗೆ ಬೇಕು ಪ್ಲೀಸ್. ಆಯ್ತು, ಆದ್ರೆ ನೀನ್ ಹೀಗಿರ್ಬಾರ್ದು, ಖುಷಿ ಖುಷಿಯಾಗಿರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೂಪರ್ ಮ್ಯಾನ್. ಹಿಟ್ಟನ್ನ ಹೀಗ್ ಚೆನ್ನಾಗಿ ನಾದ್ಕೋಬೇಕು. ನಾನು ನಿಂಗೆ ಹೆಲ್ಪ್ ಮಾಡ್ಲಾ? ನನ್ಗೂ ಕಲ್ಸ್ಕೊಡು ಪ್ಲೀಸ್. ಸರಿ ಇರು, ಹೇಗ್ ಮಾಡ್ತೀರೋ ಹಾಗೆ ಮಾಡು. ಹಿಟ್ ನಾದದು ಅಂತಂದ್ರೆ ಹೀಗೇನೆ, ನೀರು ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ನಿಧಾನಕ್ಕೆ ನಾದ್ಬೇಕು. ವಾವ್, ಸೂಪರ್ ಆಗಿದೆ, ಇದು ಗೇಮ್ ತರನೇ ಇದೆ. ಈ ಕಡೆ ಬಿಸಿ ಬಿಸಿ ಎಣ್ಣೆ ಇದೆ,
ನೀನ್ ಈ ಕಡೆ ಬರಕ್ ಹೋಗ್ಬೇಡ, ಅಲ್ಲೇ ನಿಂತ್ಕೊಂಡು ಹಿಟ್ ನಾದ್ತಾ ಇರು. ನನಗೆ ಯಾರೋ ಫೋನ್ ಮಾಡ್ತಾ ಇದಾರೆ, ಯಾರು ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ ಸೂಪರ್ಮ್ಯಾನ್, ನೀನ್ ಆರಾಮಾಗಿ ಹೋಗಿ ಮಾತಾಡ್ಕೊಂಡ್ ಬಾ. ಹಲೋ, ಏನು ನಿಜನಾ? ವೈನಿ ಅವ್ರ, ಈ ಪುಣ್ಯ ಕೋಟಿ ನಾವ್ ಅನ್ಕೊಂಡಂಗ್ ಇಲ್ ನೋಡ್ರಿ. ಭಾಳ ಚಾಲಾಕಿ ಅದಳ. ಅಲ್ರಿ, ಆಕಿ ಎಂಥ ಗಟ್ಟಿ ಪಿಂಡ ಅಂತೀನಿ. ನಾವೆಲ್ರೂ ಸೇರ್ಕೊಂಡು ಆಕಿನ ಈ ಮನೆಯಿಂದ ಒದ್ದು ಓಡ್ಸೋದಕ್ಕ ಏನ್ ಪ್ರಯತ್ನ ಮಾಡಿದ್ರು ಆಗ್ವಲ್ದಾಗೈತಲ್ರಿ. ಆಕಿನ್ ಹಿಡಿದ್ ಹಾಕಕ್ಕ ಎಷ್ಟು ಪ್ರಯತ್ನ ಮಾಡಿದ್ರು ಕೈಯಾಗಿನ್ ಬೆಣ್ಣಿ ಜಾರ್ದಂಗ್ ಜಾರ ಹೋಗಕತ್ತಾಳ. ಏನ್ ಮಾಡೋದು ಅಂತ. ನಮ್ರತಾ ಅವಳನ್ನ ಮನೆಯಿಂದ ಓಡಿಸ್ಬೇಕು ಅಂತಾನೆ ರಿಸೆಪ್ಷನ್ ಪ್ಲಾನ್ ಮಾಡಿದ್ದು. ಅಲ್ಲಿಗೆ ಅವ್ರ ಮನೆಯವ್ರನ್ನೆಲ್ಲ ಕರೆಸಿ ಚೆನ್ನಾಗಿ ಅವಮಾನ ಮಾಡಿದ್ರೆ ಆ ಅವಮಾನ ಸಹಿಸಕ್ಕಾಗ್ದೆ ಅವ್ರ ಜೊತೆ ಇವಳು ಓಡ್ ಹೋಗ್ತಾಳೆ ಅನ್ಕೊಂಡಿದ್ವಿ. ಆದ್ರೂ ಏನ್ ಪ್ರಯೋಜನಕ್ ಬಂತ್ ಬಿಡ್ರಿ. ಫಂಕ್ಷನ್ಗೆ ಅವ್ರ ಮನೆಯವ್ರನ್ನ ಕರ್ಸಿದ್ದು ಆತು, ಅವರಿಗೆ ಬರೋಬ್ಬರಿ ಇನ್ಸಲ್ಟ್ ಮಾಡಿ ಕಳಿಸಿದ್ದು ಆತು. ಹಂಗ ತಾಯಿ ಮಗ ಎದುರು ಬದ್ರ ನಿಂತು ಬಾಯಿ ಮಾಡ್ಕೊಂಡ್ ಬೊಂಬಡಿ ಹೊಡ್ಕೊಂಡಿದ್ದು ಆತು. ಆದ್ರ ಈಕಿ ಮಾತ್ರ ಈ ಮನಿ ಒಳಗ ಮಾಸ್ತಿ ಕಲ್ಲಿನ ಹಂಗೆ ಜೆಂಡಾ ಊರ್ಕೊಂಡ್ ಕುಂತಾಳ ನೋಡ್ರಿ. ನಾವ್ ಎಷ್ಟು ಪ್ಲಾನ್ ಮಾಡಿದ್ವೋ ಅಷ್ಟು ಪ್ಲಾನ್ ಫ್ಲಾಪ್. ಅದ್ ಎಲ್ಲಿಂದ ಬಂದು ಕೂತಿದ್ದಾಳೋ ದರಿದ್ರ. ನಮ್ರತನ್ ಜೀವನನ ಹಾಳು ಮಾಡಕ್ಕೆ ಬಂದ್ ಕೂತಿದ್ದಾಳೆ. ವೈನಿಯವ್ರ, ನೀವ್ ಕರೆನೆ ಹೇಳಕತ್ತೀರ್ ನೋಡ್ರಿ. ಆಕಿ ನಮ್ಮ ಜೀವನಕ್ಕೆ ಕಲ್ ಹಾಕಾಕ ಬಂದಾಳ. ಎಲ್ಲಾ ನಾವ್ ಅನ್ಕೊಂಡ್ ಹಂಗ ನಡೆದಿದ್ರ ಇಷ್ಟೊತ್ತಿಗೆ ದೇವ್ ನಮ್ರತ ಲಗ್ನ ಆಗಿ ಆಸ್ಟ್ರೇಲಿಯಾಗೋ, ಸ್ವಿಟ್ಜರ್ಲ್ಯಾಂಡ್ಗೋ, ಪ್ಯಾರಿಸ್ಗೋ ಹನಿಮೂನ್ಗ್ ಹೋಗ್ತಾ ಇದ್ರು. ಆದ್ರ ಅದು ಹಾಗಂಗಿಲ್ಲಲ್ರಿ. ಆಸೆ ಪಟ್ಟಿದ್ದನ್ನ ಅಷ್ಟು ಸುಲಭವಾಗಿ ನಾನು ನನ್ನ ಮಗಳು ಬಿಟ್ಕೊಡೋರಲ್ಲ. ಅದು ಹೇಗಾದ್ರೂ ಮಾಡಿ ಪವಿತ್ರನ ಈ ಮನೆಯಿಂದ ಓಡಿಸ್ತೀವಿ. ಆಮೇಲೆ ದೇವ್ ನನ್ನ ಮಗಳನ್ನ ಮದ್ವೆ ಆಗ್ತಾನೆ. ಅಲ್ಲಿವರೆಗೂ ನಾನು ಸುಮ್ನೆ ಕೂರಲ್ಲ. ಆ ದೇವ್ ನನ್ನ ಮಗಳು ಕೈ ಹಿಡಿಯೋದನ್ನ ನಾನ್ ನೋಡ್ಲೇಬೇಕು. ಅದಾಗ್ತದ, ನೀವ್ ಕಾಯ್ಕೊಂಡ್ ಕುಂದ್ರಿ. ಅಂದ್ರ ಆದ ಕಾಲಕ್ಕೆ ನೋಡೋಣ ಅಂತ ಬಿಡ್ರಿ. ವೈನಿಯವ್ರ, ಯಾಕೋ ನನ್ಗಿಷ್ಟೊತ್ತಿಗೆ ಹೊಟ್ಟೆ ತಾಳ ಹಾಕಕತ್ತದ ನೋಡ್ರಿ. ನಿಮ್ಗೂ ಹಂಗೆ ಅನಿಸ್ತದೇನ್ರಿ? ಬರ್ರಿ, ಅಡ್ಗೆ ಮನೆಯೊಳಗ ಏನಾದ್ರೂ ರೆಡಿ ಐತೆ ನೋಡೋಣ. ನೀವ್ ಬರ್ರಿ, ಹೇಳ್ತೀನಿ. ಇದೇನಿದು, ಮಗು ಒಬ್ಳನ್ನೇ ಅಡ್ಗೆ ಮನೇಲಿ ಬಿಟ್ಟು ಹೋಗಿದ್ದಾರೆ? ನಾನು ಪವಿ ಸೇರ್ಕೊಂಡು ತಿಂಡಿ ಮಾಡ್ತಿದ್ವಿ. ಅಂದ್ರ ಆ ಪುಣ್ಯ ಕೋಟಿ ಅಡ್ಗೆ ಮನೆಗ್ ಬಂದಳ್ರಿ. ಆಕಿ ಅಡ್ಗೆ ಮಾಡಾಕತ್ತಳ್ರಿ. ಹಾಗಾದ್ರೆ ಪವಿತ್ರನ ಮನೆಯಿಂದ ಹೊರಗೆ ಹಾಕೋದಕ್ಕೆ ಇನ್ನೊಂದು ಒಳ್ಳೆ ಪ್ಲಾನ್ ಸಿಕ್ತು. ನಾನು ಈಗ್ಲೇ ಹೋಗಿ ಎಣ್ಣೆ ಪಾತ್ರೆ ಇದೆಯಲ್ಲ, ಆ ಸ್ಟವ್ನ ಆನ್ ಮಾಡ್ತೀನಿ. ಅದು ಸೀದ್ ಹೋಗ್ಲಿ. ಮಗು ಬೇರೆ ಅಡ್ಗೆ ಮನೆಯಲ್ಲೇ ಇದೆ. ಮಗುನ ಕೊಲ್ಲೋದಕ್ಕೆ ಪವಿತ್ರ ಹೀಗೆಲ್ಲ ಮಾಡಿದ್ಲು ಅಂತ ಪ್ರೊಜೆಕ್ಟ್ ಮಾಡ್ಬೋದು. ಅಯ್ಯೋ ವೈನಿಯವ್ರ, ಐಡಿಯಾ ಅಂದ್ರೆ ಐಡಿಯಾ ನೋಡ್ರಿ. ನನ್ ತಲೆಗೆ ಏನ್ ಓಡ್ತಿತ್ತ, ನೀವ್ ಅದನ್ನೇ ಬಾಯಾಗ ಹೇಳ್ಬಿಟ್ರಿ ನೋಡ್ರಿ. ಎಲ್ಲ ನನ್ನ ಹಂಗ. ಆ ಚಿಂಟಾರಿ ಒಬ್ಳು ನನ್ ಮಗನ ಮಗಳು ಅಲ್ದಿದ್ರ ಆ ಬಿಸಿ ಎಣ್ಣೆನ ಹಾಕಿ ಕೈ ಮೇಲೆ ಎರಡನೇ ಹಾಕ ಬಿಡ್ತಿದ್ನಿ ನೋಡ್ರಿ. ಆಗ ಸಿಚುಯೇಷನ್ ಇನ್ನು ಸೀರಿಯಸ್ ಆಗಿರ್ತಿತ್ತು, ಹಾಟ್ ಆಗಿರ್ತಿತ್ತು. ಸುಮ್ನ ಹಾಗನ್ನಿ. ಬರ್ರಿ, ನಿಮ್ ಕೈ ಚಾಕತ್ತವ್ರಿ. ನನ್ ಮಗಳನ್ನೇ ಆಟ ಆಡಿಸ್ತೀಯ ನೀನು? ಈಗ ನೋಡು ನಾನ್ ನಿನ್ನನ್ನ ಹೇಗ್ ಆಟ ಆಡಿಸ್ತೀನಿ ಅಂತ. ಮನೆಯವ್ರೆಲ್ರೂ ನಿನ್ನ ಉಗ್ದು ಉಪ್ಪಿನಕಾಯಿ ಹಾಕ್ಬೇಕು, ಹಾಗ್ ಮಾಡ್ತೀನಿ. ಏನ್ ಮಾಡೋದಕ್ ಹೊರಟಿದ್ದೀರಾ ಮೇಡಮ್? ಅದು ಕಾಫಿ ಮಾಡ್ಕೊಳ್ಳೋಣ ಅಂತ ಸ್ಟವ್ ಆನ್ ಮಾಡ್ತಿದ್ದೆ. ಕಾಫಿನೇ ಮಾಡ್ಕೋಬೇಕು ಅಂದಿದ್ರೆ ಪಕ್ಕದ ಬರ್ನರ್ ಹಚ್ಬೇಕಾಗಿತ್ತು. ಎಣ್ಣೆ ಇರೋ ಕಡೆನೆ ಏನಿಗ್ ಬೆಂಕಿ ಹಚ್ತಾ ಇದ್ದೀರಾ? ಎಣ್ಣೆ ಸಿಡಿಲಿ ಅಂತನಾ? ಕೈ ಬಿಡೆ, ನನ್ ಮಾಮ್ ಕೈ ಹಿಡ್ಕೊಳಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ತಪ್ಪು ಮಾಡಿರೋ ಕೈ ಯಾರ್ದೇ ಆಗಿರ್ಲಿ, ಹಿಡ್ಕೊಳ್ಳೋ ಧೈರ್ಯ, ಕಟ್ ಹಾಕೋ ಶಕ್ತಿ ಎರಡೂ ಇದೆ ಮೇಡಮ್ ನನ್ಗೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮಾಮ್ಗೆ ಇನ್ಸಲ್ಟ್ ಮಾಡಿದ್ರೆ... ಓ, ಇನ್ಸಲ್ಟ್ ಅಂದ್ರೆ ಅವಮಾನ ಅಲ್ವಾ? ನಿಮ್ ಮಾಮ್ ಕೈ ಹಿಡ್ಕೊಂಡ್ರೆ ಅವಮಾನ ಆಗುತ್ತಾ? ನಮ್ಮಪ್ಪ, ತಾತ, ತಮ್ಮ ಎಲ್ರನ್ನೂ ಬಲವಂತವಾಗಿ ರಿಸೆಪ್ಷನ್ ಕರ್ಸಿ ಅಲ್ಲ ಅವ್ರನ್ನ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರಲ್ಲ,
ಇನ್ನೆಷ್ಟು ಅವಮಾನ ಆಗಿರ್ಬೇಡ. ಯಾಕ್ ಮೇಡಮ್ ಏನು ಮಾತಾಡ್ತಾನೆ ಇಲ್ಲ? ಸುಮ್ನಾಗ್ಬಿಟ್ರಲ್ಲ, ಮಾತಾಡಿ. ಮಾತು ಬರ್ತಾ ಇಲ್ವಾ? ನಾನ್ ಯಾಕೆ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ಲಿ? ನೀನ್ ಈ ಮನೆಯಲ್ಲಿ ಯಾರು ಅಲ್ಲ. ದೇವ್ ನಿನ್ನನ್ನ ಈ ಮನೆ ಕರ್ಕೊಂಡ್ ಬಂದಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಈ ಮನೇಲಿ ಇದ್ಯಾ. ಇಲ್ಲ ಅಂದಿದ್ರೆ ನಾನ್ ಯಾರ ಹತ್ರನು ಬೇಡ್ಕೊಂಡು ಅತ್ತು ಕರ್ದು ಇಲ್ ಬಂದು ಉಳ್ಕೊಂಡಿಲ್ಲ ಮೇಡಮ್. ನೀವ್ ಹೋಗು ಅಂತ ಹೇಳಿದ ತಕ್ಷಣ ಮನೆ ಬಿಟ್ಟು ಹೋಗೋ ಹಾಗಿದ್ದಿದ್ರೆ ಇಷ್ಟು ದಿನ ನಾನು ಈ ಮನೆಯಲ್ಲಿ ಉಳ್ಕೋತಾನೆ ಇರ್ಲಿಲ್ಲ. ನನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋ ಅಧಿಕಾರ ನಿಮ್ಗೂ ಇಲ್ಲ. ನನಗ್ ಬೇಕಾದಷ್ಟು ದಿನ ನಾನು ಇಲ್ಲೇ ಇರ್ತೀನಿ. ಬೇಡ ಅನ್ಸಿದ ದಿನ ಯಾರ್ ತಡೆದ್ರು ನಿಲ್ಲಲ್ಲ, ಹೋಗ್ತಾ ಇರ್ತೀನಿ. ಮಾತ್ ಕೇಳ್ಕೊಂಡು ನಿಮ್ ಮಾತು ಕಾಯ್ಕೊಂಡಿರೋದಕ್ಕೆ ನಾನೇನ್ ಈ ಮನೆ ಆಳಲ್ಲ. ಯಾವ್ದೋ ವಿಲೇಜ್ ಇಂದ ಹತ್ಕೊಂಡ್ ಬಂದಿರೋ ಬಿಕಾರಿ ನೀನು ನನಗೆ ಎದುರು ಮಾತಾಡೋಷ್ಟು ಕೊಬ್ಬ ನಿನ್ಗೆ? ಇಷ್ಟು ದಿನ ಸುಮ್ನಿದ್ದೆ ಅಂತಂದ್ರೆ ಅದ್ರ ಅರ್ಥ ಕೈಲಾಗ್ದವಳು ಅಂತಲ್ಲ. ನನಗೆ ಅವಮಾನ ತಡ್ಕೊಳ್ಳೋಷ್ಟು ತಾಳ್ಮೆನೂ ಇದೆ. ಸಿಡಿದೆದ್ರೆ ಎದ್ರಿಗಿರೋರ್ನ ಸುಟ್ಟು ಹಾಕೋಷ್ಟು ಕೋಪನೂ ಇದೆ. ಹತ್ರ ಹೀಗೆಲ್ಲ ಕೈ ಮಾಡೋದೆಲ್ಲ ಇಟ್ಕೋಬಿಡಿ ಮೇಡಮ್. ಬಿಡೆ ನನ್ ಕೈನಾ, ಬಿಡು ಅಂದೆ. ಏನ್ ನಡೀತಾ ಇದೆ ಇಲ್ಲಿ? ನೋಡಿದ್ಯಾ ದೇವ್, ನಿನ್ನೆ ಮೊನ್ನೆ ಬಂದಿರೋ ಇವಳು ನನ್ ಮೇಲೆ ಕೈ ಎತ್ತಾ ಇದ್ದಾಳೆ. ಹರಾಜಿಂಗ್ ಮಿ ದೇವ್. ನಾನ್ ಬೆಂಕಿ ಹಚ್ತಾ ಇದ್ದೀನಂತೆ, ಮನೆ ಹಾಳು ಮಾಡೋ ಕೆಲಸ ಮಾಡ್ತಿದ್ದೀನಂತೆ. ಫಾಲ್ಸ್ ಅಲಿಗೇಷನ್ಸ್ ಆನ್ ಮಿ ದೇವ್. ಅಲ್ಲ, ನಾನ್ ಹಾಗ್ ಮಾಡ್ತೀನಿ ಅಂತ ನಿನ್ಗೆ ಅನ್ಸತ್ತ? ಇಲ್ಲ ನಮ್ರತ, ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ನಾನ್ ವಿಚಾರಿಸ್ತೀನಿ, ನೀವೆಲ್ಲ ಹೊರಡಿ. ಅಲ್ಲ ದೇವ್, ನಾನ್ ಎಂತವಳು ಅಂತ ನಾನ್ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ ನಮ್ರತ, ಪ್ಲೀಸ್ ಹೊರಡಿ ಇಲ್ಲಿಂದ. ನೀವ್ಯಾಕೆ ನಮ್ರತ ಜೊತೆ ಹಾಗೆಲ್ಲ ಮಾತಾಡಕ್ ಹೋದ್ರಿ? ಅವಳ ಲೈಫಲ್ಲಿ ತುಂಬಾ ನೊಂದಿದ್ದಾಳೆ. ಸುಮ್ನೆ ಯಾರ ಮೇಲೂ ಆರೋಪ ಮಾಡೋದಕ್ಕೆ ನನ್ಗೇನ್ ತಲೆ ಕೆಟ್ಟಿಲ್ಲ ಸರ್. ಸತ್ಯ ಏನು ಅಂತ ತಿಳ್ಕೊಂಡೇ ಮಾತಾಡ್ತಾ ಇರೋದ್ ನಾನು. ಸತ್ಯನಾ? ಏನ್ ಸತ್ಯ ಪವಿತ್ರ ಅವ್ರೆ? ನಮ್ ಮನೆಯವ್ರನ್ನೆಲ್ಲ ರಿಸೆಪ್ಷನ್ ಕರ್ಸಿದ್ ಯಾರು ಅಂತ ನಾವ್ ಅಷ್ಟೊಂದು ಯೋಚನೆ ಮಾಡ್ತಿದ್ವಲ್ಲ, ಅದು ಬೇರೆ ಯಾರು ಅಲ್ಲ, ನಮ್ರತಾ ಮೇಡಮೇ. ಅದು ಅವ್ರಿಗೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಕರ್ಸಿರೋದು ಸರ್. ಇಲ್ಲ ಪವಿತ್ರ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ನಮ್ರತ ಅಂತವಳು ಅಲ್ಲ. ಅವಳು ನಿಮ್ ಫ್ಯಾಮಿಲಿಗೆ ಅವಮಾನ ಮಾಡೋಷ್ಟು ಕೆಟ್ಟವಳಲ್ಲ. ಅವಳು ಯಾಕೆ ಹಾಗೆ ಮಾಡ್ತಾಳೆ? ಇಲ್ಲ ಇಲ್ಲ, ನೀವೇ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಸರ್. ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಬಿಡೋಣ. ಆದ್ರೆ ನನ್ನ ತಮ್ಮ ಸುಮಂತ, ಅವನ್ ಸುಳ್ಳು ಹೇಳ್ತಾನ? ಸುಮಂತ್ ಹೇಳಿದ್ನಾ? ಹೌದು, ಅವನೇ ನನ್ಗೆ ಈ ವಿಷಯ ಹೇಳಿದ್ದು. ಈ ಮನೆಗ್ ಸೊಸೆ ಅನ್ನಿಸ್ಕೊಂಡ್ ಬಂದ್ ಕೂತಿದ್ದಾಳಲ್ಲ, ಎಲ್ಲಿ ಅವಳು? ಕರೀರಿ ಅವಳನ್ನ. ಏನ್ ಮಾಡಿದ್ರು ನಡೆಯತ್ತೆ ಅನ್ಕೊಂಡಿದ್ದಾಳ? ಏನೋ ದೊಡ್ಡ ಸಾಧನೆ ಮಾಡಿರೋರ್ ತರ ಬರ್ತಿದ್ಯಲ್ಲ. ಯಜಮಾನಮ್ಮ, ನಾನು ಮಾತಾಡ್ಬೇಡ ನೀನು. ನಮ್ಮನೆ ಹುಡುಗಿ ಮೇಲೆ ಇಲ್ದೇ ಇರೋ ಅಲಿಗೇಷನ್ಸ್ ಮಾಡಿದ್ರೆ ನಾನು ಒಪ್ಕೋಬೇಕಾ?